ನಮಸ್ಕಾರ ಸ್ನೇಹಿತರೆ, ಶಕ್ತಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಇಲ್ಲೊಂದು ಹೊಸ ರೂಲ್ಸ್ ಆದರೆ ಬಂದಿದೆ. ಈಗ ಟಿಕೆಟ್ ಬೆಲೆ ಏನೋ ಏರಿಕೆ ಆಗಿದೆ. ಗಂಡಸರಿಗೆ, ಮಹಿಳೆಯರಿಗೆ ಯಥಾಸ್ಥಿತಿಯಾಗಿ ಫ್ರೀ ಬಸ್ ಆದರೆ ಇರುತ್ತೆ. ಇದರಲ್ಲಿ ಯಾವುದೇ ಚೇಂಜ್ ಇಲ್ಲ. ಫ್ರೀ ಬಸ್ ಅನ್ನ ರದ್ದು ಕೂಡ ಮಾಡ್ತಿಲ್ಲ. ಈಗ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಕೆಲವೊಂದು ಹೊಸ ರೂಲ್ಸ್ಗಳಾದರೆ ಇಟ್ಟಿದ್ದಾರೆ. ಬಂದಿರುವಂತಹ ಹೊಸ ರೂಲ್ಸ್ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆಯವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಹೊಸ ರೂಲ್ಸ್ ಗಳಾದ್ರೆ ಬಂದಿದಾವೆ. ಏನಪ್ಪ ಬಂದಿರುವಂತಹ ಹೊಸ ರೂಲ್ಸ್ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ಫ್ರೀ ಬಸ್ ಪ್ರಯಾಣಕ್ಕಾಗಿ ಇನ್ ಮುಂದೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಅಂತ ಹೇಳ್ತಿದ್ದಾರೆ. ಏನಿದು ಕಾರ್ಡ್ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಇದು ಶಕ್ತಿ ಯೋಜನೆಯನ್ನು ಸರಳೀಕರಿಸಲು ಮುಂದಾಗಿರುವ ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲಿದೆ. ಈಗ ಶಕ್ತಿ ಯೋಜನೆ ಸ್ಟಾರ್ಟ್ ಆದಾಗೆ ಹೇಳಿದ್ರು ನಿಮ್ಗೊಂದು ಸ್ಮಾರ್ಟ್ ಕಾರ್ಡ್ ಕೊಡ್ತಾರಂತ. ಆದ್ರೆ ಸರ್ಕಾರದವರು ಸ್ಮಾರ್ಟ್ ಕಾರ್ಡ್ ಆದ್ರೆ ಕೊಟ್ಟಿರ್ಲಿಲ್ಲ. ಈಗ ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ದಾರೆ. ಯಾಕಂದ್ರೆ ನಿಮ್ಮದು ಆಧಾರ್ ಕಾರ್ಡ್ ತಗೊಂಡು ಕಂಡಕ್ಟರ್ ನಿಮ್ಮ ಆಧಾರ್ ಕಾರ್ಡ್ ಅನ್ನ ವೆರಿಫೈ ಮಾಡಿ ಅದ್ ನಿಮ್ದೇನಾ ಅಲ್ವಾ ಈ ತರ ವೆರಿಫೈ ಮಾಡೋದೆಲ್ಲ ಪ್ರೋಸೆಸ್ ತುಂಬಾನೇ ಜಾಸ್ತಿ ಆಗ್ತಿದೆ. ಅದರಿಂದ ಅವರು ಏನ್ ಮಾಡ್ತಿದಾರೆ ಅಂದ್ರೆ, ಈಗ ಯಾವ ಸ್ಟಾಪ್ ಇಂದ ಯಾವ ಸ್ಟಾಪ್ಗೆ ನಿಮ್ಮನ್ನ ಕೇಳಿ ಎಲ್ಲ ಟಿಕೆಟ್ ಎಲ್ಲ ಕೊಡ್ಬೇಕಾಗುತ್ತೆ. ಅದರಿಂದ ಸ್ವಲ್ಪ ಲೇಟ್ ಆಗ್ತಿದೆ ಬಸ್ಗಳಲ್ಲಿ. KSRTC ಬಸ್ಗಳಲ್ಲಾಗಿರ್ಬೋದು, BMTC ಬಸ್ಗಳಲ್ಲೆಲ್ಲ ಸ್ವಲ್ಪ ಲೇಟ್ ಆಗೋ ಕಾರಣದಿಂದ ನಿಮ್ಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಬಿಟ್ರೆ ಈ ಸಮಸ್ಯೆ ಆಗಲ್ಲ ಅನ್ಬಿಟ್ಟು ಸ್ಮಾರ್ಟ್ ಕಾರ್ಡ್ ಕೊಡೋದಕ್ಕಾದ್ರೆ ಸರ್ಕಾರ ಸಿದ್ಧತೆ ಆದ್ರೆ ನಡೆಸ್ಕೊಳ್ತಿದೆ. ಸ್ನೇಹಿತರೆ, ಇಲ್ಲಿ ಯೋಜನೆಯು ರಾಜ್ಯದ ಮಹಿಳೆಯರಿಗೆ ಮಾತ್ರ ಅನ್ವಯಿಸುವುದರಿಂದ ಮಹಿಳೆಯರು ತಮ್ಮ ಸ್ಥಳೀಯ ವಿಳಾಸಗಳನ್ನು ಹೊಂದಿರುವ ಗುರುತಿನ ಚೀಟಿಯನ್ನು ಹಾಜರುಪಡಿಸಬೇಕಾಗುತ್ತದೆ. ನಿಮ್ಮ ಒಂದು ಸ್ಥಳೀಯ ಒಂದು ವಿಳಾಸ ಹೊಂದಿರುವ ಗುರುತಿನ ಚೀಟಿ ಆದ್ರೆ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಆಧಾರ್ ಕಾರ್ಡ್ ತೋರಿಸಿ ಉಚಿತ ಪ್ರಯಾಣ ಮಾಡೋದ್ರಿಂದ ಇಲ್ಲಿ ಮಹಿಳಾ ಪ್ರಯಾಣಿಕರು ಮತ್ತು ಕಂಡಕ್ಟರ್ಗಳ ನಡುವೆ ಘರ್ಷಣೆಗೂ ಕೂಡ ನಡೆಯುತ್ತಿದ್ದವು. ಕರ್ನಾಟಕದ ನಿವಾಸಿಗಳಲ್ಲದ ಮಹಿಳೆಯರು ಕೂಡ ಉಚಿತ ಯೋಜನೆ ಪಡೆಯಲು ಪ್ರಯತ್ನ ಆದ್ರೆ ಮಾಡ್ತಿದ್ದಾರೆ. ಇಲ್ಲಿ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಇಲ್ಲಿ ಫ್ರೀ ಬಸ್ ಅಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಬೇರೆ ರಾಜ್ಯದ ಮಹಿಳೆಯರು ಕೂಡ ಇಲ್ಲಿ ಒಂದು ಪ್ರಯಾಣ ಮಾಡೋದಕ್ಕಾದ್ರೆ ಇದು ಈ ಕಂಡಕ್ಟರ್ ಜೊತೆ ಜಗಳ ಆಡ್ತಿದ್ದಾರೆ. ಕೆಲವರು ನಾವು ಕರ್ನಾಟಕದವ್ರೆ ಅಂತ ಹೇಳ್ತಿದ್ದಾರೆ. ಈ ರೀತಿಯಾಗೆಲ್ಲ ಸಮಸ್ಯೆ ಆಗ್ತಿದೆ. ಆಧಾರ್ ಕಾರ್ಡ್ ಅಲ್ಲಿ ಗೊತ್ತಾದ್ರೂ ಕೂಡ ಇಲ್ಲಿ ಅದೆಲ್ಲ ಸ್ವಲ್ಪ ಸಮಸ್ಯೆ. ಅದೆಲ್ಲ ನೋಡೋದು ಕ್ಲಿಯರ್ ಆಗೆಲ್ಲ ನೋಡೋದು, ರಶ್ ಎಲ್ಲ ಇರುತ್ತೆ KSRTC BMTC ಬಸ್ ಎಲ್ಲ. ಅದರಿಂದ ಈಗ ಮಾಡ್ತಿರುವಂತಹ ಕೆಲಸ ಏನಂದ್ರೆ, ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ನೆಕ್ಸ್ಟ್ ಈಗ ಸಿದ್ಧತೆ ನಡೀತಿದೆ. ನಿಮ್ಗೆ ಸ್ಮಾರ್ಟ್ ಕಾರ್ಡ್ ಆದ್ರೆ ಕೊಡ್ತಾರೆ. ನಿಮ್ಗೆ ಬಸ್ ಮುಂದಿನ ಹಂತಕ್ಕೆ ಪ್ರವೇಶಿಸುವ ಮೊದಲು ಕಂಡಕ್ಟರ್ಗಳು ಎಲ್ಲಾ ಪ್ರಯಾಣಿಕರಿಗೆ ಟಿಕೆಟ್ಗಳನ್ನು ನೀಡಬೇಕಾಗಿದೆ. ಇಲ್ಲಿ ಪೀಕ್ ಅವರ್ಗಳಲ್ಲಿ ದಾಖಲೆಗಳ ಪರಿಶೀಲಿಸಿ ಟಿಕೆಟ್ ನೀಡುವುದು ನಿರ್ವಾಹಕರಿಗೆ ಕಷ್ಟ. ಇಲ್ಲಿ ಬಿಸಿ ಟೈಮಲ್ಲಿ ಅಂತೂ ತುಂಬಾನೇ ಕಷ್ಟ ಟಿಕೆಟ್ ಎಲ್ಲ ಕೊಡೋದಕ್ಕೆ. ಅದರಿಂದ ಇಲ್ಲಿ ಶಕ್ತಿ ಯೋಜನೆ ಇದು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಬಿಟ್ರೆ ಈ ಒಂದು ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಆದ್ರೆ ಸಿಗುತ್ತಂತೆ. ಅದರಿಂದ ನಿಮ್ಗೆ ಒಂದು ಸ್ಮಾರ್ಟ್ ಕಾರ್ಡ್ ಆದ್ರೆ ಕೊಡ್ತಾರೆ. ಸ್ಮಾರ್ಟ್ ಕಾರ್ಡ್ ಕೊಡೋದಕ್ಕೂ ಸರ್ಕಾರದಕ್ಕೆ ಸ್ವಲ್ಪ ಹಣ ಬೇಕಾಗುತ್ತೆ, ಸರ್ಕಾರದವ್ರಿಗೆ. ಓಕೆನಾ? ಆ ಹಣವನ್ನು ಮತ್ತೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಹೀಗೆ ಹಣ ಇಲ್ಲ ಅಂತಿರ್ತಾರೆ ಸರ್ಕಾರದವರು. ಈಗ ಮತ್ತೆ ಹಣ ಬೇಕಾಗುತ್ತಂತ ನಮ್ಮ ಮೇಲೇನೆ ಹಾಕ್ತಾರೇನೋ ಗೊತ್ತಿಲ್ಲ, ಜನರ ಮೇಲೇನೆ. ಯಾಕಂದ್ರೆ ಅವ್ರು ಎಲ್ಲಿಂದ ದುಡ್ಡು ತರ್ತಾರೆ ಈಗ ನೋಡೋದಾದ್ರೆ ಜನರ ಬೆಲೆನೇ ಆಗ್ಬೇಕು. ಈಗ ಟಿಕೆಟ್ ಬೆಲೆ ಏರಿಕೆ ಮಾಡೋರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಟಿಕೆಟ್ ಬೆಲೆ ಏರಿಕೆ ಮಾಡಿದ್ದಾರೆ. 15% ಟಿಕೆಟ್ ಬೆಲೆ ಏರಿಕೆ ಆಗಿದೆ. ಅದು ಇವತ್ತಿಂದಾನೇ ಕಂಟಿನ್ಯೂ ಕೂಡ ಆಗಿದೆ. ಇವತ್ತಿಂದ ಎಲ್ಲರಿಗೂ 15% ಏನು ರೈಸ್ ಆಗಿದೆ. ಆ ಒಂದು ಟಿಕೆಟೇ ಕೊಡ್ತಿದ್ದಾರೆ, ಹಳೆ ಟಿಕೆಟ್ಗಳು ಕೊಡ್ತಿಲ್ಲ. ಆಲ್ರೆಡಿ ಅಧಿಕೃತ ಘೋಷಣೆ ಕೂಡ ಬಂದಿದೆ. ಮತ್ತೆ ಇನ್ನೂ ಕೆಲವೊಂದು ಬೆಲೆ ಏರಿಕೆಗಳ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಿರುವಂತದ್ದು ಸ್ನೇಹಿತರೆ. ಅದರಿಂದ ಈಗ ಇಲ್ಲಿ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಎಲ್ಲಾ ಮಹಿಳೆಯರಿಗೆ ಈ ಒಂದು ಹೊಸ ರೂಲ್ಸ್ ಆದ್ರೆ ಬರ್ತಿದೆ. ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ಇದು ಆನ್ಲೈನ್ ಅಲ್ಲೇ ಕೊಡ್ತಾರೆ ಅನ್ಸುತ್ತೆ, ಸೇವಾ ಸಿಂಧು ಪೋರ್ಟಲ್ ಅಲ್ಲಿ. ಅದು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ನೀವು ಸ್ಮಾರ್ಟ್ ಕಾರ್ಡ್ ಅನ್ನ ಅನ್ನುವಂಥದ್ದೆಲ್ಲ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಅಪ್ಡೇಟ್ ಬಂದ ಕೂಡಲೇ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಯಾರಾದ್ರೂ ಇನ್ನು ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಸ್ನೇಹಿತರೆ. ಈಗ ಟಿಕೆಟ್ ದರ ಏರಿಕೆ ಮಾಡಿದರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಯಾಕಂದ್ರೆ ಈಗ ನಿಮಗೆ ಮಹಿಳೆಯರಿಗೇನೋ ಫ್ರೀ ಕೊಟ್ಟಿದ್ದಾರೆ. ಈಗ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಇರ್ತಾರೆ. ಆ ಒಂದು ಗಂಡು ಮಕ್ಕಳು ಟಿಕೆಟ್ ಏರಿಕೆ ಆಗಿರುವಂತಹ ಹಣ ಕೊಡಬೇಕಾಗುತ್ತೆ. ಒಂದು ಕಡೆ ನಿಮ್ಗೆ ಇಲ್ಲಿ ಫ್ರೀ ಕೊಟ್ರು, ಇನ್ನೊಂದು ಕಡೆ ನಿಮ್ಮ ಮನೆಯಿಂದಾನೇ ದುಡ್ಡು ಹೋಗ್ತಿರುತ್ತಲ್ಲ. ಈ ಕುರಿತು ನಿಮ್ಮ ಅಭಿಪ್ರಾಯಗಳೇನು? ಫ್ರೀ ಬಸ್ ಮುಂದುವರಿಬೇಕಾ ಬೇಡ ಅನ್ನುವಂಥದ್ದನ್ನು ಕೂಡ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.